ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಅಣ್ಣಾರೈ ಪಾಟೀಲ್ ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ. ಆತ್ಮೀಯ ರೈತ ಬಾಂಧವರೇ, ತುಂಬ ದಿನಗಳಿಂದ ನಾನು ವಿಡಿಯೋ ಮಾಡಿ ಯೂಟ್ಯೂಬಿಗೆ ಹಾಕಿರಲಿಲ್ಲ. ಈಗ ಒಂದು ಯೂಟ್ಯೂಬಿಗೆ ಒಂದು ವಿಷಯ ಇರಲಿಲ್ಲ. ಈ ಸದ್ಯಕ್ಕೆ ಒಂದು ಮಣ್ಣು ಏರಿಸ್ತಕ್ಕಂಥ ಒಂದು ವಿಷಯ ಐತಿ. ಆ ವಿಷಯನ ಇಟ್ಕೊಂಡು ಟ್ಯಾಕ್ಟರ್ ಮುಖಾಂತರ ಯಾವ ರೀತಿ ನಾವು ಕಬ್ಬಿನ ಒಳಗಡೆ ಬೋಧ ಏರಿಸ್ಬೇಕನ್ನೋದೊಂದು ವಿಡಿಯೋ ಮಾಡಿ ಹಾಕೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ. ಈಗ ಆಲ್ರೆಡಿ ನಾನು ನಿಂತಿರೋ ಈ ಕಬ್ಬ ಫೆಬ್ರವರಿ 6ನೇ ತಾರೀಕಿಗೆ ನಾಟಿ ಮಾಡಿರೋದು. ಈಗ ನಮ್ಗೆ ಮೇ 6ನೇ ತಾರೀಕಿಗೆ ಈ ಕಬ್ಬಿಗೆ 3 ತಿಂಗಳು ಕಂಪ್ಲೀಟ್ ಆಗ್ತದೆ. ನಾವು ಹಾಕುವಾಗ ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರ ಹಾಕಿ ನಾಟಿ ಮಾಡಿದ್ದೀವಿ. ಆಮೇಲೆ ನಮಗೆ ಹೊಳೆ ನೀರಿಂದು ಪೈಪ್ಲೈನ್ ಇರೋದ್ರಿಂದ ಮತ್ತು ಹೊಳೆಯಲ್ಲಿ ನೀರು ವರ್ಷ ಇರ್ತಾವೆ ಇಲ್ಲೋ ಅನ್ನೋದು ಒಂದು ಆತಂಕದಿಂದ ನಾವು ಗೊಬ್ಬರ ಹಾಕಿಲ್ಲ. ಈಗ ಜಸ್ಟ್ ಗೊಬ್ಬರ ಹಾಕಿ ಇದಕ್ಕೆ ಮಣ್ಣು ಏರಿಸ್ತಕ್ಕಂಥ ಕಾರ್ಯ ಮಾಡ್ತಿದ್ದೀನಿ. ಈಗ ನೀವು ನೋಡಿರಿ, ಇಲ್ಲಿ ನಾನು ನಿಂತಿರೋದು ಸಾಕಷ್ಟು ಕಲ್ಲು ಅದಾವೆ. ಕಲ್ಲಿನ ಒಳಗಡೆ ನಮ್ಮದು ಮಿನಿ ಟ್ಯಾಕ್ಟರ್ ಮುಖಾಂತರ ನಾನೇನು ಮಾಡಿದ್ದೀನಿ, ಒಂದು ಸಲ ಗಳೆ ಹೊಡೆದಿದ್ದೀನಿ. ನೆಕ್ಸ್ಟ್ ಸಲ ಗಳೆ ಹೊಡೆದಾಗ ಏನಾಗ್ತದೆ, ಫಸ್ಟ್ ಸಲ ಹೊಡೆದಕ್ಕಿಂತ ನೆಕ್ಸ್ಟ್ ಸಲ ಹೊಡೆದಾಗ ಮಣ್ಣು ಭಾಳ ಮೃದು ಆಗ್ತದೆ. ಇದು ಮೃದು ಆಯಿತು ಅಂತಂದ್ರೆ ನಮಗೆ ರೈತರಿಗೆ ಏನಾಗ್ತದೆ, ಬೋಧಿ ಏರಿಸ್ಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಇದೇ ಕೆಲಸ ನಾವು ರಿವರ್ಸ್ ಫಾರ್ವರ್ಡ್ ರೂಟ್ರ್ ಮುಖಾಂತರ ಮಾಡ್ಬೋದು. ಮಾಡಿದ್ರೆ ರಿವರ್ಸ್ ಫಾರ್ವರ್ಡ್ ರೂಟ್ರಕ್ಕೆ ಬೋದಿನ ಸೈಜ್ ಏನದಲ್ಲ ಅಗಲಾಗ್ತದೆ. ಮಣ್ಣು ಸಸಿ ಮ್ಯಾಗ ಬೀಳೋದ್ರದಿಂದ ಸಸಿ ಮುಚ್ಕೋತದ ಮತ್ತು ಬೋಧ ಅಗಲಾಗ್ತದೆ ಮತ್ತು ಟೈಮಿಂಗ್ ಭಾಳ ಆಗ್ತದೆ. ಅದೇ ನಾವು ಇದರಲ್ಲೇ ಗೆಳೆಯದಲ್ಲೇ ಮಾಡಿದೆವು ಅಂದ್ರೆ ಟೈಮಿಂಗ ಭಾಳ ಕಡಿಮೆ ಆಗ್ತದೆ. 1 ಎಕರೆಗೆ ನಾವು ರೂಟಾವೇಟ್ರಲ್ಲೇ ಮಾಡಿದ್ರೆ ಮಿನಿಮಮ್ 1.5 ರಿಂದ 2 ತಾಸು ಟೈಮಿಂಗ್ ತೊಗೋತದೆ, ಅದು ಸೆಕೆಂಡ್ ಗೇರಲ್ಲಿ ಓಡಿಸಿದ್ರೆ. ಅದೇ ನಾವು ಟ್ಯಾಕ್ಟ್ರಲ್ಲಿ ಅದು ಲೋ ಸೆಕೆಂಡಲ್ಲಿ ಓಡ್ತದೆ, ಇದು ಎಮ್ ಸೆಕೆಂಡಲ್ಲಿ ಓಡಿಸಿದ್ರೆ ನಮ್ಗೆ 1 ಗಂಟೆ ಒಳಗಡೆನೂ 1 ತಾಸು ಗಳೆ ಆಗ್ತದೆ. 1 ತಾಸಲ್ಲಿ ನಮಗೆ ಬೋಧಿ ಏರಿಸ್ತಕ್ಕಂಥ ಕೆಲಸ ಆಗ್ತದೆ. ಈ ಒಂದು ಮಣ್ಣು ಏರಿಸ್ತಕ್ಕಂಥ ವಿಡಿಯೋ ನನಗೆ ದಾವಣಗೆರೆ ರೈತರು ಭಾಳ ಫೋನ್ ಮಾಡಿ, ಹೆಂಗೆ ಏರಿಸ್ತೀರಿ ನೀವು ಕಬ್ಬಿನ ಒಳಗಡೆ ಅಂತ ಕೇಳಿದ್ರಿ. ಅವರಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಈಗ ಇಂಥ ಕಲ್ಲಿನ ಅಡವಿ ಇತ್ತು, ಕಲ್ಲಿತ್ತು ಅಂತಂದ್ರೆ ರೂಟಾವೇಟ್ರದಾಗ ಆ ಕಲ್ಲು ಸಿಕ್ಕೋತು ಅಂದ್ರೆ ನಮ್ಮ ರೂಟಾವೇಟ್ರ್ ಏನಾಗ್ತದೆ, ಆನ್ ದ ಫಾಸ್ಟ್ ಅಲ್ಲೇ ಇಂಜನೇ ಸ್ವಿಚ್ ಆಫ್ ಮಾಡ್ತದೆ. ಆ ಕಲ್ಲು ತೆಗಿಯೋವರೆಗೂ ರೂಟಾವೇಟ್ರ್ ಮೂವ್ ಆಗೋಲ್ಲ. ಅದಕ್ಕೋಸ್ಕರ ಈ ಒಂದು ನಾವು ರೇಜರ್ ಒಂದು 3 ಫೂಟಿಂದು 4 ಫೀಟಿನ ಸಾಲು ಇರ್ತಾವೆ. ನಮ್ಮ 4 ಫೀಟಿನ ಸಾಲು ಕಂಪಲ್ಸರಿ ಇರ್ತಾವೆ ಎಲ್ಲ ರೈತರದು. ಟ್ಯಾಕ್ಟ್ರಕ್ಕೆ ನಮಗೆ 3.5 ಫೂಟಿಂದು ಟ್ಯಾಕ್ಟ್ರ್ ಬರ್ತದೆ. ಆ 3.5 ಫೀಟಿನ ಟ್ಯಾಕ್ಟ್ರಕ್ಕೆ ಕಂಪಲ್ಸರಿ ನಾವು ಏನು ಮಾಡ್ಬೇಕಂದ್ರೆ 3.5 ಫೀಟಿಂದ ಫ್ರೇಮ್ ಮಾಡಿಸ್ಕೋಬೇಕು. ನೀವು ಸಾಲು ಬೇಕಾದಷ್ಟು ಸೈಜ್ ಬಿಟ್ಕೋರಿ, 6 ಫೀಟ್ ಬಿಟ್ಕೋರಿ, 7 ಫೂಟ್ ಬಿಟ್ಕೋರಿ. 3.5 ಫೀಟಿಂದು ನಾವು ಹಿಂದಿಂದು ಗಡ್ಯ ದಿಂಡಿನ ಫ್ರೇಮ್ ಮಾಡ್ಕೊಂಡೇವಂದ್ರೆ ಅದರ ಒಳಗಡೆ ನಾವು ಕುಡಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ಕೋಬೋದು. 3.5 ಫೂಟ, 3 ಫೂಟ, 2.5 ಫೂಟ ಮತ್ತು ಸಾಲಿನ ಸೈಜ್ ಜಾಸ್ತಿ ಇದ್ದವರು 4 ಫೂಟ್ ತನಕ ವಿಸ್ತರಣೆ ಮಾಡ್ಕೋಬೋದು. ಈ ವಿಡಿಯೋದಿಂದ ಒಂದು ಏನು ನಿಮಗೆ ರೈತರಿಗೆ ಲಾಭ ಆಗ್ತದಂದ್ರೆ, ಹಿಂಗೆ ಹೊಡೆಯೋದ್ರದಿಂದ ಕಲ್ಲ ಸೈಡ್ಗೆ ಬಂದು ಬೀಳ್ತಾವೆ. ಅದನ್ನು ನಾವು ಹಿಂದ್ಗಡೆ ಆರಾಮಾಗಿ ಹಾಯ್ಕೋಬೋದು. ಗಳೆ ಹೊಡೆಯುವಾಗ ಕೆಳಗಡೆ ಇರ್ತಕ್ಕಂಥ ಕಲ್ಲ ಮ್ಯಾಲೆ ಬರ್ತಾವೆ. ನಾವು ಬೋಧಿ ಏರಿಸುವಾಗ ಅವೇನಾಗ್ತಾವೆ, ಬೋಧನ ಒಳಗಡೆ ತಾನೇ ಡೈರೆಕ್ಟಾಗಿ ಬಂದು ಬೀಳ್ತಾವೆ. ನಾವು ಆರಾಮಾಗಿ ಹಾಯ್ಕೊಂಡು ಕಡಾಕ್ ಮಾಡ್ಕೋಬೋದು ಮತ್ತು ಡೀಸೆಲ್ ಉಳಿಸ್ಬೋದು. ನಾವು ರೂಟಾವೇಟ್ರ್ ಮುಖಾಂತರ ಮಣ್ಣು ಏರಿಸಿದೆವು ಅಂದ್ರೆ ಟೈಮಿಂಗ್ನೂ ವೇಸ್ಟ್ ಆಗ್ತದೆ ಮತ್ತು ಡೀಸೆಲ್ ಜಾಸ್ತಿ ಸುಡ್ತದೆ. ಇಂಜನ್ ಟಯರ್ ಗೇರ್ ಎಲ್ಲ ವಿಚಾರ ಮಾಡಿದ್ರೆ ಅದೆಲ್ಲ ಲಾಭ ಅದ. ಅದನ್ನೇ ನಾವು ರೇಸರ್ಲೇ ನಾವು ಈ ರೀತಿ ಮಣ್ಣು ಏರಿಸಿದೆವು ಅಂದ್ರೆ ಕಲ್ಲು ಐದಂಗೆ ಆಗ್ತದೆ ಮತ್ತು ಕಬ್ಬಿಗೂ ಅನುಕೂಲ. ಇದು ಸಣ್ಣ ಸಣ್ಣ ಕಬ್ಬ ಮುಚ್ಚಲ್ಲ. ಅದೇ ನಾವು ರಿವರ್ಸ್ ಫಾರ್ವರ್ಡ್ ರೂಟಾವೇಟ್ರ್ ಮುಖಾಂತರ ಮಾಡ್ಕೋಬೋದು. ಕಬ್ಬು ದಾಂಡಿಗೆ ಇದ್ದಲ್ಲಿ ಮಾಡ್ಕೋಬೋದು. ಮತ್ತು ಇನ್ನು ಸಾಕಷ್ಟು ಹುಲ್ಲು ಎದ್ದಿತ್ತಂದ್ರೆ ಅದ್ರ ಒಳಗಡೆ ರಿವರ್ಸ್ ಫಾರ್ವರ್ಡ್ ರೂಟಾವೇಟ್ರ್ ಹಾಕ್ಕೊಂಡು ನಾವು ಇದು ಮಾಡ್ಕೋಬೋದು. ಇಲ್ಲಿ ನಿಮಗೆ ತೋರಿಸ್ತೀನಿ. ಇದು ಆಲ್ರೆಡಿ ಇಲ್ಲಿರ್ತಕ್ಕಂಥದ್ದು ಒಂದು 2 ಎಕರೆ ವಿಸ್ತೀರ್ಣದ ಇದು ಕಬ್ಬಿಂದು ಪ್ಲಾಂಟ್ ಅದ. ಇದ್ರ ಒಳಗಡೆ ಈಗ ಆಲ್ರೆಡಿ ಗಡೆ ಹೊಳೆದಿದೆ ಮತ್ತು ಮಣ್ಣು ಏರಿಸಿದ್ರ ಒಳಗಡೆ ಹೆಂಗಾಗ್ಯದ ಅನ್ನೋದು ಈಗ ನಿಮಗೆ ನಾನು ತೋರಿಸ್ತೀನಿ. ಇಲ್ಲಿ ಮುಂದೆ ಹೋಗಿ ನೋಡೋಣ ಬನ್ನಿರಿ. ಈ ರೀತಿ ನಾವು ಟ್ಯಾಕ್ಟ್ರಕ್ಕೆ ಫ್ರೇಮ್ ಮಾಡ್ಕೊಂಡೀವಿ. ಇದ್ರಾಗ ಅಡ್ಜಸ್ಟ್ಮೆಂಟ್ ಬೋಲ್ಟ್ ಇರ್ತಾವೆ. ವಿಡಿಯೋ ನಾನೇ ಮಾಡೋದ್ರಿಂದ ನಿಮಗೆ ಸಂಪೂರ್ಣವಾಗಿ ತೋರ್ಸೋಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಇದು ಫ್ರೇಮ್ ಅದ. ಈ ಫ್ರೇಮಿಂದೇನು ಆಲ್ರೆಡಿ ಎಲ್ಲ ಟ್ಯಾಕ್ಟರ್ಗಳು ಮಾಡ್ಕೋಬೇಕು. ಈ ಕೆಳಗಡೆದು ರೇಸರ್ ಮಾತ್ರ ಯಾರು ಬೇಕಾದವರು ಎಲ್ಲಿ ಬೇಕಾದವರು ಒಂದು ಬರೀ ಫೋಟೋ ಇದ್ರೆ ಅದರ ಡೆಮೋ ಮುಖಾಂತರ ಮಾಡ್ಕೋಬೋದು. ದಾವಣಗೆರೆಯವರು ಕೂಡ ಮಾಡ್ಕೋಬೋದು, ತುಮಕೂರವರು ಕೂಡ ಮಾಡ್ಕೋಬೋದು. ಇದಕ್ಕೆ ಅಡ್ಜಸ್ಟ್ಮೆಂಟ್ ನಟ್ ಬೋಲ್ಟ್ ಅದಾವೆ. ನಮ್ಮ ಸಾಲಿನ ಸೈಜ್ ಎಷ್ಟು ಇರ್ತದಲ್ಲ ಅದರ ಪ್ರಕಾರ ನಾವು ಏನದ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಟ್ರಯಲ್ ಮಾಡಿಕೊಂಡು ಯಾವಾಗ ಸರಿ ಆಗ್ತದೆ ಆ ನಟ್ಟಿಗೆ ಹೊಲಿಗೆ ಹಾಕ್ಕೊಂಡು ನಟ್ ಟೈಟ್ ಮಾಡಿಕೊಂಡು ನಾವು ಬೋಧಿ ಏರಿಸ್ಬೋದು. ಈಗ ನೋಡ್ರಿ, ಇಲ್ಲಿ ಆಲ್ರೆಡಿ ನಿಮಗೆ ಬೋಧಿ ಏರಿಸಿದದ. ಅಲ್ಲಿ ಬೋಧಿ ಏರಿಸ್ಲಾರ್ದದ. ಇಲ್ಲಿ ಕಂಟಿನ್ಯೂ ಸಾಲುಗಳು ಬೋಧಿ ಏರಿಸಿದ್ದೀನಿ. ಒಳಗಡೆ ಇಲ್ಲಿ ವಿ ಶೇಪದ ಜಾಗ ಉಳ್ದದ. ಇದು ಸಣ್ಣ ಸಣ್ಣ ನಾಟಿಗೆ ಇತ್ತು ಅಂತಂದ್ರೆ
ಈ ಜಾಗದಂದು ಕಬ್ಬ ಮುಚ್ಚಂಗಿಲ್ಲ. ರೂಟ್ರಿಗೆ ಏನಾಗ್ತದೆ, ಸಂಪೂರ್ಣ ಮಣ್ಣು ಎತ್ತಿ ಒಗೆಯೋದ್ರದಿಂದ, ಸ್ಪೀಡ್ ಎತ್ತಿ ಒಗೆಯೋದ್ರದಿಂದ ಆ ನಾಟಿಗೆ ಮುಚ್ತದೆ. ಇಲ್ಲಿ ಬೆಳಿಲಿಕ್ಕೆ ಅವಕಾಶ ಇರ್ತದೆ. ಆಲ್ರೆಡಿ ಅದ್ರ ಒಳಗಡೆ ಗೊಬ್ಬರ ಹಾಕಿದ್ದೀನಿ. ಗೊಬ್ಬರ ಹಾಕಿ ಮಣ್ಣು ಮುಚ್ಚಿದ್ದೀನಿ. ಇದಕ್ಕೆ ನಿಮಗೆ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ರೀ, ಬರ್ರಿ. ಆ ಮಣ್ಣು ಏರಿಸಲಾರ್ದ ಸಾಲಿಂದು ಆಲ್ರೆಡಿ ನೋಡಿದಿರಿ. ಈಗ ಮಣ್ಣು ಏರಿಸಿರ್ತಕ್ಕಂಥ ಜಾಗದಾಗೂ ನಿಮ್ಗೆ ತೋರಿಸ್ತೀನಿ ಮಣ್ಣು ಯಾವ ರೀತಿ ಏರ್ಯದ ಮತ್ತು ಎಷ್ಟು ಚಂದ ಏರ್ಯದ. ಈಗ ನೋಡ್ರಿ, ನೀವು ಈ ಹೊಲದ ಪೂರ್ತಿ ಸರಿಯಾದಂಥ ಮಣ್ಣು ಏರ್ಯದ. ನೀವು ಆ ದಂಡಿಗೆ ನೀರು ಬಿಟ್ರೆ ಈ ದಂಡಿಗೆ ಆರಾಮಾಗಿ ಬರ್ತದೆ. ಇದನ್ನೇ ನೀವು ಪವರ್ ಟಿಲ್ಲರ್ ಮುಖಾಂತರ ಮಾಡಿದ್ರಿ ಅಂದ್ರೆ ಎಕರೆಕ್ಕೆ 2-2.5 ಗಂಟೆ ಆಗ್ಬೋದು. ಅಂದ್ರೆ ಈ ಥರ ಮಣ್ಣು ಏರ್ಸಕ್ಕೆ 2.5 ಗಂಟೆ ಆಗ್ತದೋ ಎಷ್ಟು ಆಗ್ತದೋ ಗೊತ್ತಿಲ್ಲ. ಅದರೊಳಗಡೆ ಏನಾಗ್ತದೆ, ಪವರ್ ಟಿಲ್ಲರ್ಗೆ ಟೈಮಿಂಗ್ನು ಜಾಸ್ತಿ ಇರ್ತದೆ ಮತ್ತು ಅದು ಡೈರೆಕ್ಟ್ ರೂಟಾವೇಟ್ರ್ ಹೊಡಿತದೆ. ಒಂದು ಸಲ ಹೊಡೆದಾಗ ಮಾತ್ರ ಭೂಮಿ ಮೃದು ಇರ್ತದೆ. ಎರಡನೇ ಸಲ ಹೊಡೆದಾಗ ಮೇಲ್ಗಡೆದು ಮೃದು ಮಣ್ಣು ಮ್ಯಾಲೆ ಬರ್ತದೆ, ಆಮೇಲೆ ಕೆಳಗಡೆ ಗಟ್ಟಿ ಮಣ್ಣು ಉಳಿತದೆ. ಈಗ ಇಲ್ಲಿ ನೋಡ್ರಿ, ಇದು ಕಲ್ಲದಲ್ಲ, ಇವು ಒಳಗಡೆ ಇರ್ತಕ್ಕಂಥ ಕಲ್ಲೆಲ್ಲ ಸೈಡಿಗೆ ಬಂದಾವೆ. ಇವೆಲ್ಲ ಕಲ್ಲುಗಳು ಸೈಡಿಗೆ ಬಂದಾವೆ. ಇವೆಲ್ಲ ನಾವು ಹಾಯ್ಕೊಂಡು ತೊಗೋಬೋದು. ಇಲ್ಲೆಲ್ಲ ನೋಡ್ರಿ, ಅದೇ ಈ ರೀತಿ ಇತ್ತಂದ್ರೆ ನೀವು ರೂಟಾವೇಟ್ರ್ ಹೊಡೆದ್ರಿ ಅಂದ್ರೆ ರೂಟ್ರದಾಗ ಈ ಕಲ್ಲು ಸಿಕ್ಕೊಂಡು ಬಿತ್ತಂದ್ರೆ ನಮ್ಮ ಟ್ಯಾಕ್ಟರ್ ಜಾಯಿಂಟ್ ಕಟ್ ಆಗೋದು ಮತ್ತು ಬ್ಲೇಡ ಮುರಿಯೋದು ಈ ಎಲ್ಲ ಸಮಸ್ಯೆಗಳು ಬರ್ತಾವೆ. ಇದು ರೇಸರ್ ಮುಖಾಂತರ ಏರಿಸಿದೆವು ಅಂದ್ರೆ ಟ್ಯಾಕ್ಟ್ರಿಗೆ ಯಾವುದೇ ಲೋಡ್ ಬರೋಂಗಿಲ್ಲ. ಆರಾಮಾಗಿ ಮೀಡಿಯಮ್ ಸೆಕೆಂಡಲ್ಲಿ ಆರಾಮಾಗಿ ಓಡಿಸ್ಬೋದು. 10 ಎಕ್ಸಿಲೇಟ್ರ್ ಇಟ್ಕೊಂಡು, 10ರಿಂದ 11 ಎಕ್ಸಿಲೇಟ್ರ್. 10 ಸಾಕು. ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಪೀಡ್ ಬೇಕಂದ್ರೆ 11 ಇಟ್ಕೊಂಡು ಓಡಿಸಿದ್ರಿ ಅಂದ್ರೆ 1 ಗಂಟೆಯಲ್ಲಿ ಆರಾಮ್ ಸರಿಯಾಗಿ 1 ಎಕರೆ ನಾವು ಮಣ್ಣನ್ನು ಏರಿಸ್ಬೋದು. ಈ ರೀತಿ ಕಲ್ಲುಗಳು ಹೊರಗಡೆ ಬಂದು ಬಿದ್ದಾವೆ. ಇವು ಆಲ್ರೆಡಿ ಮೊದಲು ಮಣ್ಣಾಗಿದ್ದು ಗಳೆ ಹೊಡೆಯೋದ್ರದಿಂದ ಮ್ಯಾಲೆ ಬಂದು ಬೋದ್ ಏರಿಸುವಾಗ ಮೇಲ್ಗಡೆ ಬಂದಾವೆ, ಇನ್ನಷ್ಟು ಮೇಲ್ಗಡೆ ಬಂದಾವೆ. ಈಗ ಐಲಿಕ್ಕೆ ನಮ್ಗೆ ಅನುಕೂಲ ಆಯಿತು. ಅದಕ್ಕೆ ದಯವಿಟ್ಟು ರೈತರು ರೂಟಾವೇಟ್ರ್ ಮುಖಾಂತರ ಏರ್ಸೋದು ತಪ್ಪಂತ ಹೇಳ್ತಾ ಇಲ್ಲ ನಾನು. ಈಗ ಈ ರೀತಿ ನೋಡಿ ಕಲ್ಲಿದ್ದಲ್ಲಿ ಮತ್ತು ರೂಟಾವೇಟ್ರ್ಕ್ಕಿಂತಲೂ ಇದು ಅನುಕೂಲ ಅದ. ರೂಟಾವೇಟ್ರ್ ಖರೀದಿ ಮಾಡ್ಬೇಕಂದ್ರೆ ರೈತರು ಬೇರೆ ಬೇರೆ ಬ್ರ್ಯಾಂಡ್ ಕಂಪ್ನಿ ತೊಗೋಬೇಕಂದ್ರೆ ಮಿನಿಮಮ್ 60-62 ಸಾವಿರ ರೂಪಾಯಿ ಬೇಕು ಶಕ್ತಿಮಾನ್ ಅದು. ಅದೇ ಬೇರೆ ಕಂಪ್ನಿ ತೊಗೋಬೇಕಂದ್ರೆ ನಿಮ್ಗೆ 40-45 ಸಾವಿರ ರೂಪಾಯಿ ಬೇಕು. ಈ ಒಂದು ಗಳೆ ದಿಂಡಿಗೆ ನೀವು ರೇಸರ್ ಮಾಡ್ಕೋಬೇಕಂದ್ರೆ ಒಂದು 3-4 ಸಾವಿರ ರೂಪಾಯಿದಾಗ ನಿಮ್ಗೆ ರೇಸರ್ ಮಾಡಿ ಕೊಡ್ತಾರೆ. ಕೆಲಸ ಸ್ಪೀಡ್ ಆಗ್ತದೆ. ಅದೂ ಇರಬೇಕು, ಇಲ್ಲ ಅಂತಲ್ಲ. ಅದಕ್ಕಿಂತಲೂ ಇದು ಕೆಲಸ ನನಗೆ ಬೆಸ್ಟ್ ಅನಿಸ್ಯದ. ನನ್ನ ಕಡೆ ಅದೂ ಐತಿ. ನಾ ಭಾಳ ದೊಡ್ಡ ಕಬ್ಬಿದ್ದಲ್ಲಿ ನೀರು ಹೋಗ್ಲಾರ ಜಾಗದಾಗ ಅಂಥಲ್ಲಿ ಅದನ್ನು ಯೂಸ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಸಣ್ಣ ಕಬ್ಬಿದ್ದಲ್ಲಿ ಮತ್ತು ಈ ಗಳೆ ಹೊಡ್ಕೊಂಡು ರೇಸರ್ಲೆ ಮಣ್ಣು ಏರಿಸ್ಕೊಂಡ್ರೆ ಭಾಳ ಒಳ್ಳೆಯ ಕೆಲಸ ಆಗ್ತದೆ. ಈ ಅಣ್ಣಾರಾಯಿ ಯೂಟ್ಯೂಬ್ ಚಾನಲ್ದಿಂದ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಇರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನಾನು ಇದೇ ರೀತಿ ಕೃಷಿಗೆ ಸಂಬಂಧಪಟ್ಟಂಥ ವಿಡಿಯೋ ಮಾಡಿ ಹಾಕೋದ್ರಿಂದ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಆ ಮುಖಾಂತರ ನೀವು ನನ್ನ ವಿಡಿಯೋಗಳನ್ನೆಲ್ಲನೂ ವೀಕ್ಷಣೆ ಮಾಡ್ಬೋದು. ನಮಸ್ಕಾರ.